ಗೊಜ್ಜು ಅವಲಕ್ಕಿ ಮಾಡೋದಕ್ಕೆ ಮೇನ್ ಅವಲಕ್ಕಿ ಬೇಕು, ಹಾಗೇನೆ ಕಡಲೆ ಬೀಜ ಬೇಕು, ಮತ್ತೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಒಂಚೂರು ಅರಿಶಿನ, ಒಂಚೂರು ಜೀರಿಗೆ ಬೇಕಾಗತ್ತೆ. ಆಮೇಲಿಂದ ಮೇನ್ ಹುಣಸೆ ಹಣ್ಣು ಸ್ವಲ್ಪ ಚೆನ್ನಾಗಿ ನೆನೆಸಿಟ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ರಸ ಎಲ್ಲ ತೆಕ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಯಾವಾಗ್ಲೂ ಮಣ್ಣು ಅದು ಇದು ಇರುತ್ತೆ. ಸೊ ಈ ತರ ನೀರಾಗಿ ಹುಣಸೆ ಹಣ್ಣು ರಸ ತೆಗೆದಿಟ್ಕೊಂಡ್ಬಿಟ್ಟು ಈ ರಸದಲ್ಲಿ ಅವಲಕ್ಕಿನ ಒಂದ್ ರೌಂಡ್ ಈ ತರ ಬೀಟ್ ಮಾಡ್ಬಿಟ್ಟು ಈ ಅವಲಕ್ಕಿನ ಇದ್ರೊಳಗಡೆಗೆ ಹಾಕಿ ನೆನ್ಸಿಟ್ಕೋಬೇಕಾಗತ್ತೆ. ಇದು ಅವಲಕ್ಕಿ ನೆನ್ಸೋವಾಗ ಏನಂದ್ರೆ ನೋಡ್ಕೋಬೇಕಾಗತ್ತೆ, ಇದು ಜಾಸ್ತಿ ನೀರ್ ಇರ್ಬೇಕಾಗತ್ತೆ, ಇಲ್ಲಾಂದ್ರೆ ಬೇಗ ನೀರ್ ಹೀರ್ಕೊಂಡು ತುಂಬಾ ಗಟ್ಟಿ ಆಗೋಗುತ್ತೆ. ಇದರ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಬಿಟ್ಬಿಡ್ಬೇಕಾಗತ್ತೆ. ಸ್ವಲ್ಪ ಹೊತ್ತು ಚೆನ್ನಾಗಿ ನೆಂದ ಮೇಲೆ ಅದು ಅವಲಕ್ಕಿ ಚೆನ್ನಾಗಿ ಊರುತ್ತೆ. ಆಮೇಲೆ ಇದಕ್ಕೆ ಒಂಚೂರು ಉಪ್ಪು ಮತ್ತೆ ಹುಣಸೆ ಹಣ್ಣು, ಇದು ಖಾರ ಪುಡಿ ಮತ್ತೆ ಬೆಲ್ಲ ಎಲ್ಲ ಇದಕ್ಕೇನೆ ಹಾಕಿ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಬಿಡ್ಬೇಕು. ಆವಾಗ ಅದು ಚೆನ್ನಾಗಿ ನೆಂದಿರುತ್ತೆ. ಇದಾದ್ಮೇಲೆ ಇದಕ್ಕೆ ಕಡಲೆ ಬೀಜ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಆ ಒಗ್ಗರಣೆ ಒಳಗಡೆಗೆನೆ ಈ ಅವಲಕ್ಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಲಾಸ್ಟ್ಗೆ ಒಂಚೂರು ಒಣಕೊಬ್ಬರಿ, ಒಂದ್ 2 ಕಾಳು ಮೆಂತ್ಯ ಮತ್ತೆ ಪೌಡರ್ ಮಾಡ್ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ಹಸಿ ಕೊಬ್ಬರಿ ಹಾಕೋದು ಚೆನ್ನಾಗಿರುತ್ತೆ, ಆದ್ರೆ ಒಣಕೊಬ್ಬರಿ ಹಾಕಿದ್ರೆ ನೀವು ಸಾಯಂಕಾಲದವರೆಗೂ ಇಟ್ಕೊಂಡು ತಿಂದ್ರು ಚೆನ್ನಾಗಿರುತ್ತೆ. ಈ ತರ ಒಗ್ಗರಣೆ ಮಾಡ್ಕೊಂಡು ಈಗ ಇದು ಹುಣಸೆ ಹಣ್ಣು, ಉಪ್ಪು, ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಈ ಒಗ್ಗರಣೆ ಒಳಗಡೆ ಹಾಕಿ ಎರಡು ಮಿಕ್ಸ್ ಮಾಡಿದ್ರೆ ಗೊಜ್ಜೋಲಕ್ಕಿ ಒಂದ್ 2 ನಿಮಿಷ ಅಷ್ಟೇ ಬಿಸಿನಲ್ಲಿ ಆ ಬಾಣ್ಲಿನಲ್ಲಿ ಅದ್ರ ಜೊತೆ ಹಾಕಿದ್ರೆ ಅದು ಕಲರು ಚೇಂಜ್ ಆಗುತ್ತೆ. ಮತ್ತೆ ಚೆನ್ನಾಗಿ ಅದು ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಟೇಸ್ಟ್ ಎಲ್ಲ ಸಿಗುತ್ತೆ. ಮತ್ತೆ ಈ ಒಣಕೊಬ್ಬರಿ ಲಾಸ್ಟ್ಗೆ ಮೇಲೆ ಹಾಕ್ಬಿಟ್ಟು ಒಂದ್ 2 ಕಾಳು ಮೆಂತ್ಯ ಪೌಡರ್ ಅಷ್ಟೇ. ಅದು ಮೆಂತ್ಯ ಪೌಡರ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಏನಂದ್ರೆ ಬೆಲ್ಲ ಹಾಕುವಾಗ ಚೆನ್ನಾಗಿ ನುಣ್ಣಗೆ ಕುಟ್ಟಿರ್ಬೇಕು, ಇಲ್ಲ ಅಂದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ. ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಳ್ಳಿ. ಇವಾಗ ಈ ತರ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದ್ 2 ನಿಮಿಷ ಬಾಣ್ಲಿನಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಆಗಿರುತ್ತೆ. ಇವಾಗ ನೋಡ್ಬೋದು ಇದೆಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದ್ಮೇಲೆ 2 ನಿಮಿಷ ಸಾಕಾಗತ್ತೆ. ನೀವು ಸುಮ್ಮನೆ ಒಂಚೂರು ಸಿಮ್ಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿ ಆಫ್ ಮಾಡ್ಬಿಟ್ರೆ ಸಾಕು. ಇದು ದೇವರ ನೈವೇದ್ಯಕ್ಕೂ ಆಗುತ್ತೆ, ಉಪವಾಸ ಇದ್ದಾಗ್ಲೂ ಆಗುತ್ತೆ, ಮತ್ತೆ ಆರೋಗ್ಯವಾದ ಹೆಲ್ತಿ ಫುಡ್ ಇದು. ಮತ್ತೆ ಚೆನ್ನಾಗೂ ಇರುತ್ತೆ. ಉಪವಾಸ ಇದ್ದಾಗೆಲ್ಲ ನೀವು ತಿನ್ಬೋದು, ಏನು ತೊಂದರೆ ಇರೋದಿಲ್ಲ. ಲಾಸ್ಟ್ ಕೊಂಚ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮುಕ್ಕಲ್ಸಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೀವು ಯಾವಾಗ ಬೇಕಾದ್ರೂ ಸರ್ವ್ ಮಾಡ್ಕೊಂಡು ತಿನ್ಕೋಬಹುದು. ಮತ್ತೆ ಇದು ಆರೋಗ್ಯವಾಗಿ ಇರುತ್ತೆ. ಮತ್ತೆ ಹಾಗೆ ಉದುರುದ್ರಾಗುತ್ತೆ. ಏನಂದ್ರೆ ಹುಣಸೆ ಹಣ್ಣು ರಸ ನೆನೆಸೋವಾಗ ಮಾತ್ರ ಆ ಕಲ್ಲು ಮಣ್ಣು ನೋಡ್ಕೊಂಡು ನೆನೆಸಬೇಕು. ಮತ್ತೆ ಒಂದ್ 2 ನಿಮಿಷ ಬಿಟ್ರೆ ಸಾಕು, ಚೆನ್ನಾಗಿದಾಗುತ್ತೆ. ಬಟ್ ಅವಲಕ್ಕಿ ಒಂದ್ ಸ್ವಲ್ಪ ಬಿಸಿನೀರಲ್ಲಿ ತೊಳ್ಕೊಂಡು 2 ಸರಿ ತೊಳ್ಕೊಂಡ್ರೆ ಕಹಿ ಇರೋದಿಲ್ಲ, ಮತ್ತೆ ಚೆನ್ನಾಗಿ ನೆನೆಯುತ್ತೆ.